ಸರ್ ಇಷ್ಟು ಇದ್ದಾಗ ಒಂದೊಂದು ಹೆಜ್ಜೆ ಮುಂದೆ ಹೋಗ್ಬೋದಿತ್ತಲ್ಲ ಸರ್, ಪ್ಯಾನ್ ಇಂಡಿಯಾ ಬೇಡ ಸರ್. ಸರ್ ನನಗೆ ಅಪ್ಪಟ ಕನ್ನಡ ಸಿನಿಮಾ ಮಾಡೋಣ ಅಂದ್ರು, ನಾವು ಕನ್ನಡದಲ್ಲೇ ಕನ್ನಡದಲ್ಲೇ ಇರ್ತೀವಿ ಇರಬೇಕು ಸರ್. ವಾಮನ ಅಂದ್ರು. ಸೊ ಹಂಗೆ ಯಾಕೆ ಸರ್, ಯಾಕೆ ಆ ಥರ? ಸರ್ ಇಲ್ಲಿರೋರು ನಮ್ಮನ್ನ ಬೆಳೆಸ್ತಾ ಇರೋದು, ಇಲ್ಲೇ ಬೆಳೆಯೋಣ, ಇಲ್ಲೇ ಇರೋಣ ಸಾಕು. ಸೂಪರ್. ಕನ್ನಡ ಸಿನಿಮಾಗಳನ್ನ ಹೌದು ಖಂಡಿತ. ಇಲ್ಲೇ ಇರೋಣ ಅಂತ ಇಲ್ಲಿರೋ ಟೆಕ್ನಿಷಿಯನ್ಸ್ ಅಲ್ವಾ ಸರ್ ನಮಗೆ ಸಾಥ್ ಕೊಡೋದು. ಇವಾಗ ಅವ್ರು ಮಾಡೋದಕ್ಕೆ ನಾವು ಒಬ್ಬರು ಮುಂದೆ ಬಂದು ತೆರೆ ಮುಂದೆ ಹೀರೋ ಅಂತ ಕಾಣಿಸ್ಕೊಳ್ಳೋದು. ಸೊ ಅವ್ರು ಮಾಡಿದ ತಕ್ಷಣ ಅಲ್ಲೆಲ್ಲ ಹೋಗ್ಬಿಟ್ರೆ ಅವ್ರು ಮಾಡ್ತಂಗಲ್ವಾ, ಬೇಡ. ಅವ್ರದ್ದು ಏನು ಮಾಡಿದ್ರೆ ಅವ್ರ ಜೊತೆನೇ ಇರುವ. ಅಂದ್ರೆ ನನ್ನ ಪ್ರಶ್ನೆ ಉದ್ದೇಶ, ಅಷ್ಟು ಕೆಪಬಿಲಿಟಿ ಇದ್ದಾಗ ಯಾಕೆ ಗಡಿ ದಾಟಿ ಆಚೆ ಹೋಗ್ಬಾರ್ದು ಅನ್ನೋದು ಒಂದು. ಸದ್ಯಕ್ಕೆ ಬೇಡ ಸರ್, ಕನ್ನಡದಲ್ಲಿ ಮಾಡೋಣ ಸಾಕು. ಗಡಿಗೆ ಉಳಿಸ್ಕೊಳ್ಳೋದೇ ತುಂಬಾ ಇರೋವಾಗ ನಮ್ತನಾನೇ ನಮ್ಗೆ ಜಾಸ್ತಿ ಇದೆ ಸರ್. ನಾವು ಒಂದು ಪಾಯಿಂಟ್ ಅಲ್ಲಿ ನಮ್ಮ ಹತ್ರ ಇಂದ ತಗೊಂಡು ಹೋದವ್ರು ಇಲ್ಲ, ಇಲ್ಲಿ ಬಂದು ಸಿನಿಮಾ ನೋಡ್ಕೊಂಡು ಹೋಗೋದು. ಖಂಡಿತ ನಾವು ಕೊಟ್ಟವರು ಸರ್, ಇನ್ನೂ ಕೊಡ್ತೀವಿ ಜಾಸ್ತಿ, ಅದನ್ನ ಹೇಳಕ್ ಬಂದ್ರು. ಸೂಪರ್ ಸೂಪರ್. ಸುದೀಪ್ ಸರ್, ನನಗೆ ಅನ್ಸೋದು ಗೊತ್ತಿಲ್ಲ, ಈ ಪ್ರಶ್ನೆ ನಿಮಗೆ ಸೂಕ್ತ ಆಗುತ್ತೆ ಇಲ್ವೋ, ಈ ಪ್ಯಾನ್ ಇಂಡಿಯಾ ಅನ್ನೋದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದಾ ಅಥವಾ ಆಗೋದಾ? ಆಗೋದು. ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಲ್ಲ ಅದು ಹೌದು. ಈಗ ನಮ್ದು 2 ಸಿನಿಮಾಗಳು ಏನಾಯ್ತು, ಈಗ ಕಾಂತಾರನೇ ತಗೊಳ್ಳಿ, ಅದು ಅವರೇ ಫಸ್ಟ್ ಮಾಡಿದ್ದಲ್ಲ, ಅದು ಆಗೋದು, ಅದೇ ಆಗಿಸ್ಕೊಬೇಕು. ಕೆಲವು ಆಗಿಸ್ಕೊಂಡಾಗ ಚೆನ್ನಾಗಿರುತ್ತೆ, ನಾವೇನೋ ಬಲವಂತವಾಗಿ ಮಾಡಕ್ಕೆ ಹೋದಾಗ ಅದು ಇನ್ನೇನೋ ಆಗ್ತದೆ, ಅದೇ ಆಗ್ಬೇಕು. ಎಸ್ ಸರ್, ಮಾಡೋದಿಲ್ಲ. ಎಸ್ ಸರ್. ಈಗ ನಾನು ಇನ್ನೊಂದು ಕ್ಯೂರಿಯಾಸಿಟಿ ಇರೋದು, ಸುದೀಪ್ ಅವರ ಸಿನಿಮಾಗಳು ಒಂದು ಮತ್ತೆ 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 ರಿಪೀಟ್ ಬರ್ತಾನೆ ಇದೆ ಅಂದ್ರೆ ಸಾಕಷ್ಟು ಸಂಖ್ಯೆಗಳು. ಯಾವ್ದು ಸಿನಿಮಾಗಳಿಲ್ಲ, ಸುದೀಪ್ ಬೇರೆ ಸಿನಿಮಾ, ನಿಮ್ದು ಸಿನಿಮಾನೇ ಸರ್ ಅದು. ಈಗ ವಾಮನ ನಿಮ್ಮ ಸಿನಿಮಾ ಪಾತ್ರ ಜೊತೆ ಕೆಲಸ ಮಾಡ್ತೀನಿ, ನಿಮ್ಮ ಸಿನಿಮಾ ಸರ್. ಈಗ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ, ವಾಮನ ನನ್ನ ಸಿನಿಮಾ, ನೀವು ಆಕ್ಟ್ ಮಾಡಿದ್ರೆ ನಮ್ಮ ಸಿನಿಮಾ, ನಮ್ಮ ಸಿನಿಮಾ. ಓಕೆ, ಒಟ್ಟು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಸಂಭಾವನೆ ಬೆಳೀತಾ ಹೋಗ್ತಿದ್ಯಾ ಹೆಂಗೆ? ಹಿಂದೆ ಬ್ಯಾಂಕ್ ಬ್ಯಾಲೆನ್ಸ್ ಆಬ್ವಿಯಸ್ಲಿ ಈಗ ನಾವು 3ನೇ ಕ್ಲಾಸಲ್ಲಿ ಇದ್ದಾಗ 6 ಸಬ್ಜೆಕ್ಟ್ ಇದ್ರೆ 8ನೇ ಕ್ಲಾಸ್ ಹೋದಾಗ 8 ಸಬ್ಜೆಕ್ಟ್ ಇರ್ತದೆ. ಹಂಗೆ ಇಲ್ಲಿ 30 ರೂಪಾಯಿ ಇದ್ದಾಗ ಅಲ್ಲಿ 50 ರೂಪಾಯಿ ಹಾಗೆ ಆಗುತ್ತೆ. ತೃಪ್ತಿ ಇದೆಯಲ್ಲ ಸರ್? ಖಂಡಿತ ಸಿಕ್ಕಾಪಟ್ಟೆ ತೃಪ್ತಿ ಇದೆ, ಸಿಕ್ಕಾಪಟ್ಟೆ. ಬಟ್ ಯಾಕಂದ್ರೆ ಯಾಕೆ ಕೇಳಿದೆ ಅಂತಾರೆ, ಸಾಕಷ್ಟು ಕಡೆ ತುಂಬಾ ಹಿಂದಿನ ಇಂಟರ್ವ್ಯೂಗಳಲ್ಲಿ ಕಷ್ಟಗಳು ಹೇಳಿದ್ರಿ, ನಮಗೂ ಇದೆ ಸರ್, ನಮ್ಗೆ ಹೇಳ್ಕೊಳಕ್ ಸಿಗದೇ ಇಲ್ಲ ಅವಕಾಶ. ಎಲ್ಲಾದ್ರೂ ಹೇಳೋಣ ಅಂತಂದ್ರೆ ನಾವು ಕೇಳೋದೇ ಆಗೋಯ್ತು ಲೈಫ್ ಟೈಮ್ ಅಲ್ಲಿ, ಸೊ ನಮ್ಗೆ ಅವಕಾಶಗಳೇ ಇಲ್ಲ. ಆಮೇಲೆ ಏನ್ ಗೊತ್ತಾ, ದುಡ್ಡಿಗಿಂತ ನಾನು ಸ್ನೇಹಜೀವಿ, ದಾಹಜೀವಿ ಅಲ್ಲ. ಖುಷಿಯಾಗಿದ್ದೀನಿ ಎಲ್ಲರ ಜೊತೆ. ಇಲ್ಲಿರೋ ಎಲ್ಲ ನಿರ್ದೇಶಕರು ಪ್ರೀತಿಸ್ತಿದ್ದಾರೆ, ಎಲ್ಲ ಹೀರೋಗಳು ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ. ಆ ಪ್ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಆಬ್ವಿಯಸ್ಲಿ ಎಂಡ್ ಆಫ್ ದ ಡೇ ಸರ್. ಧನ್ಯವಾದ ಸರ್. ಸಿನಿಮಾದಲ್ಲಿ ಓವರ್ ಸಿನಿಮಾದಲ್ಲಿ ನಿಮಗೆ ಈ ಸೀನ್ ನನಗೆ ಟಚ್ ಆಯ್ತು ಗುರು, ಇದು ಈ ಸೀನ್ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ತಾಯಿ ಮತ್ತೆ ಯಜಮಾನನ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ಹೌದು, ಅಮ್ಮ ಆರಾಮಂದು ಮತ್ತೆ ನನ್ನ ಕ್ಯಾರೆಕ್ಟರ್ ಅದನ್ನು ಇಲ್ಲ ಏಪ್ರಿಲ್ 10 ಹೇಳ್ತೀವಿ ಅದನ್ನ, ಆ ಬಾಂಧವ್ಯನೇ ಸಿಕ್ಕಾಪಟ್ಟೆ ಮತ್ತೆ ನೋಡ್ಬೇಕು ಅಂತ ಸರ್. ಸರ್, ಈ ಯುಗಾದಿಗೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಅಗೈನ್ ಭಾಳ ಖುಷಿಯಾದಂಥ ವಿಚಾರ. ಎಷ್ಟೇ ಒಂದು ವರ್ಷ ಗ್ಯಾಪ್ ತಗೊಂಡ್ರು ಕೂಡ ಹೈಪ್ 1% ಕೂಡ ಕಡಿಮೆ ಆಗಿಲ್ಲ ಸರ್. ಥಿಯೇಟ್ರಲ್ಲಿ ನೋಡಿರ್ಬೋದು, ಮೊನ್ನೆ ಎಲ್ಲ ಫ್ಯಾನ್ಸ್ ಬಂದು ಅದೊಂದು ಖುಷಿ ಇದೆಯಲ್ಲ, ನಿಜ ಖುಷಿ, ನಮಗೂ ಖುಷಿ ಕೊಟ್ಟಂಥ ವಿಚಾರ. ಅಮ್ಮ ಕನ್ನಡದ ಹೀರೋ, ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳುವಂಥ ಹೀರೋ, ನಿರ್ದೇಶಕರು, ನಟರು ಇರಬೇಕಾದ್ರೆ ಖುಷಿಯಾದಂಥ ವಿಚಾರ. ಸರ್, ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ಇದೇ ಏಪ್ರಿಲ್ 10ನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದ್ದೀರಾ. ಸಿನಿಮಾವನ್ನು ಕಾದು ಕುಳಿತಿರ್ತಕ್ಕಂಥ ಪ್ರೇಕ್ಷಕರಿಗೆ TV5 ಮೂಲಕ ನೀವು ಒಂದು ಆಹ್ವಾನ ಪತ್ರಿಕೆಯನ್ನು ಕೊಡ್ಬೋದು. ಎಲ್ರಿಗೂ ನಮಸ್ಕಾರ. ವಾಮನ ಏಪ್ರಿಲ್ 10 ಆಗಮನ. ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟಿಂದ ಚೇತನ್ ಗೌಡ್ರು ಹಾಗೂ ರೂಪಾ ಚೇತನ್ ಮ್ಯಾಮ್ ಅವರು ನಿರ್ಮಾಣ ಮಾಡಿರುವಂಥ ಸಿನಿಮಾ. ನಮ್ಮ ಧನ್ವೀರ್ ಸರ್ ಹಾಗೂ ರೀಶ್ಮಾ ನಾನಯ್ಯ ಮತ್ತು ದೊಡ್ಡ ತಾರಾ ಬಳಗ ಮತ್ತು ತಂತ್ರಜ್ಞರು ಶ್ರಮಿಸಿ ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ. ಸೊ ಏಪ್ರಿಲ್ 10 ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಹರಿಸಿ ಹಾರೈಸಿ ಅಂತ ಮನಸ್ಸಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಸರ್, ಅದನ್ನು ಸರ್ ನಿಮ್ಮ ಟರ್ನು. ಹಾಗೇನು ಆಗಲೇ ಹೇಳಿದಾಗೆ ನಿಮಗೆ ಅದೊಂದು ಒಂದು ಕ್ರಿಯೇಟ್ ಆಗಿದೆ, ಒಂದು ಫ್ಯಾನ್ ಬೇಸ್ ಆಗಿರ್ಬೋದು, ಅಥವಾ ನಿಮ್ಮ ಸೆಲೆಬ್ರಿಟಿಗಳಾಗಿರ್ಬೋದು, ಅಥವಾ ನಿಮ್ಮನ್ನು ಇಷ್ಟಪಡುವಂಥವ್ರಾಗಿರ್ಬೋದು. ಈಗ ತುಂಬ ದಿನಗಳಿಂದ ವೆಯ್ಟಿಂಗ್ ಯಾವಾಗ ಬರುತ್ತೆ ಅಂತೇಳಿ. ಸೊ ಅದು ಟೈಮ್ ಮುಹೂರ್ತ ಬಂದಿದೆ, ಏಪ್ರಿಲ್ 10ನೇ ತಾರೀಕು. ಸೊ ದಯವಿಟ್ಟು ನಿಮ್ಮ ಪ್ರೇಕ್ಷಕರಿಗೆ, ನಿಮ್ಮ ಸೆಲೆಬ್ರಿಟೀಸ್ಗೆ ಒಂದು ಆಹ್ವಾನ. ಕರ್ನಾಟಕ ಜನತೆಗೆ ನಮಸ್ಕಾರ. ಇದೇ ಏಪ್ರಿಲ್ 10ನೇ ತಾರೀಕು ವಾಮನ ಚಿತ್ರ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಬಿಡುಗಡೆ ಮಾಡ್ತಾ ಇದ್ವಿ. ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮಂಥ ಚಿಕ್ಕರ ಮೇಲೆ ಇದ್ದರೆ ನಾವು ಇದೇ ಥರ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಅಗೈನ್ ಸುದೀಪ್ ಸರ್, ಗೋಲ್ಡ್ ಆ್ಯಕ್ಚುಲಿ ಗೋಲ್ಡನ್ ಮನ್ಸ್ ಮಾತ್ರ ಅಲ್ಲ ಸರ್, ಕಿವಿಲೇನೋ ಗೋಲ್ಡ್ ಆರ್ಟ್ ಮಾತ್ರ ಗೋಲ್ಡ್. ಎಸ್ ಸರ್, ಗೋಲ್ಡ್ ಸರ್. ಹೇಳಿ, ಅಂದರೆ ನೀವು ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ, ತುಂಬ ಖುಷಿಪಟ್ಟು ಸೆಟ್ಟಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಾವು ಪ್ರೇಕ್ಷಕರು ಬರ್ತಾ ಇದ್ದೀವಿ, ಏನು ಹೇಳ್ತೀರಿ? ಅದೇ ನನ್ನ ಸ್ಟೈಲಲ್ಲಿ ಹೇಳಿದ್ರೆ ಏಪ್ರಿಲ್ 10 ಥಿಯೇಟ್ರ್ ಕಡೆ ಗಾಡಿ ಎತ್ತು.
ಸರ್ 3 ಜನಕ್ಕೆ ಒಳ್ಳೇದಾಗಲಿ. Thank you. ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿದ್ದೀರಿ, ನಿಮ್ಗೆ ಆಲ್ ದ ಬೆಸ್ಟ್. ಅಗೈನ್ ನಾವು ಯಾವುದೋ ಸಕ್ಸಸ್ ಮೀಟಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಒಂದು ಒಳ್ಳೆ ಪಾರ್ಟಿ ಕೊಡ್ತೀವಿ ಸರ್. ನನಗೆ ಖಂಡಿತ ಸರ್. ಗೆದ್ದಾದ್ಮೇಲೆ ಎಲ್ಲ ಖುಷಿಯಾಗಿ ಮಾಡೋಣ. ಗೆಲ್ಲುತ್ತೆ 100%, ನೋ ಇಶ್ಯೂ. ಅದರಲ್ಲಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ನಿಮ್ಮನ್ನು ಪ್ರೀತಿಸೋರು ನಿಮ್ಮನ್ನು ಕೈ ಬಿಡಲ್ಲ. ಅಗೈನ್ ಗೋಲ್ಡು ಸಿನಿಮಾ ಕೂಡ ಗೋಲ್ಡ್ ಆಗಲಿ ಅಂತ ಆಶಿಸ್ತಾ TV5ಗೆ ಇಷ್ಟೊತ್ತು ಕೂತ್ಕೊಂಡು ಒಂದು ಸಂದರ್ಶನ ಕೊಟ್ರಿ. ಯುಗಾದಿ ಹಬ್ಬ ನಿಮಗೆ ಈ ವರ್ಷ ಏನು ಆ್ಯಕ್ಚುಲಿ ಯುಗಾದಿ ಆಗಲಿ, ಹೊಸ ವರ್ಷ ನಮ್ಗೆ ಇರೋದ್ರಿಂದ ನಿಮಗೆ ಯುಗಾದಿ ಹಬ್ಬ ಒಳ್ಳೆ ಸಕ್ಸಸ್ ಅಂತ ಅನ್ಕೊಡ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ವಾಮನ ಸಿನಿಮಾದ ಒಂದಷ್ಟು ಚರ್ಚೆಗಳು. ಏಪ್ರಿಲ್ 10ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. OTTಲಿ ಬರುತ್ತೆ, ಇನ್ನೆಲ್ಲೋ ಸಿಗುತ್ತೆ ಅಂತೇಳಿ ಕಾಯ್ಕೊಂಡು ಕೂತ್ರೆ ನಿಮಗೆ ವಾಮನ ಅವತಾರವನ್ನು ನೋಡೋದಕ್ಕೆ ಥಿಯೇಟ್ರಲ್ಲಿ ಸಾಧ್ಯ ಆಗೋದಿಲ್ಲ. ಥಿಯೇಟ್ರಿಗೆ ಬನ್ನಿ. ನಿಮ್ಮನ್ನು ಇಷ್ಟಪಡುವಂಥ ನಟ, ನಿರ್ದೇಶಕರು ಒಂದಷ್ಟು ಕಥೆಗಳನ್ನ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಏಪ್ರಿಲ್ 10ನೇ ತಾರೀಕು ಆ್ಯಕ್ಚುಲಿ ಯುಗಾದಿನ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಿ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು. ಅವರಾಗಲೇ ಹೇಳಿದ್ರು, ಮನೆಯ ಎಲ್ಲರೂ ಕೂಡ ಚಿಕ್ಕವರು ದೊಡ್ಡವರು ಅಂತಲ್ಲದೆ ಯಾವುದೇ ಮುಜುಗರ ಇಲ್ಲದೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಇಡೀ 2-2.5 ಗಂಟೆ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡುವಂಥ ಅದ್ಭುತ ಕಥೆಯನ್ನು ತಗೊಂಡು ಬರ್ತಾ ಇದ್ದಾರೆ. ಏಪ್ರಿಲ್ 10 ನೆನಪಿರಲಿ, ಏಪ್ರಿಲ್ 10 ವಾಮನ ಸಿನಿಮಾ ಬರ್ತಾ ಇದೆ. ಈ ಒಂದು ಸಿನಿಮಾವನ್ನು ನೋಡಿ ಹರಸಿ.